ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಹಾಗೆ ನಾನಿವತ್ತು ಡೈಲಿ ವ್ಲಾಗ್‌ನ ಮಾಡ್ತಾ ಇದ್ದೀನಿ. ಸೊ, ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ತುಂಬಾನೇ ಸ್ಪೆಷಲ್ ಇರುತ್ತೆ. ಏನಂದ್ರೆ ನಮ್ಮ ಪಾಪುಗೆ 3 ಮಂತ್ಸ್ ಆಗ್ತಾ ಇದೆ. ಸೊ, ಹಾಗಾಗಿ ನಮ್ಮ ಪಾಪುಗೆ ಹೆಸರಿಡ್ಬೇಕು ಅನ್ಕೊಂಡಿದೀವಿ ಇವತ್ತು. ಹೆಸರಿಡೋದಕ್ಕೆ ನಾವು ಎಲ್ಲಿ ಹೋಗ್ತಾ ಇದೀವಿ, ಸೊ ಯಾವ ಹೆಸರಿಡ್ತೀವಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ, ನಿಮ್ಗೆ ನನ್ನ ಪಾಪು ಹೆಸರು ಇಷ್ಟ ಆಗಿದೆ, ಸೊ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ, ನಿಮ್ಮ ಕಮೆಂಟ್‌ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಹಾಗೇನೇ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡೋದ್ರ ಜೊತೆಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡೋಣ. ಸೊ, ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನಿಂಗ್‌ನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವಿವತ್ತು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಏನ್ ಪೂಜೆ ಅಂದರೆ ಆ್ಯಕ್ಚುಲಿ 3 ಮಂತ್ಸಿಂದ ನಾನು ಪೂಜೆ ಮಾಡಿರಲಿಲ್ಲ. ಸೊ, ಪಾಪುಗೆ 3 ಮಂತ್ಸ್ ಆಗೋ ತನಕ ಮಾಡಬೇಡಿ ಅಂತ ಹೇಳಿದ್ರು. ಹಾಗಾಗಿ 3 ಮಂತ್ಸಿಂದ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಪೂಜೆ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಮೀನ್ಸ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ? ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ, ಮನೆ ಕ್ಲೀನ್ ಆಗಿದ್ರೆ ಮನ್ಸು ಕೂಡ ಕ್ಲೀನಾಗಿ ಫ್ರೆಶ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಎಲ್ಲ ಅಲ್ಲಲ್ಲೇ ಬಿದ್ದಿದ್ರೆ ಒಂಥರ ಕಿರಿಕಿರಿ ಇರಿಟೇಟ್ ಆಗ್ತಾ ಇರುತ್ತೆ. ಸೊ, ಹಾಗಾಗಿ ಬೆಳಗ್ಗೆನೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ, ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಮತ್ತೆ ಅವ್ರ ಅಪ್ಪ ಹೋಗಿ ಪೂಜೆಗೆ ಏನೇನು ಬೇಕು ಎಲ್ಲ ತಗೊಂಬಂದಿದ್ರು. ಹಾಗೇನೆ ನೋಡಿ ನಾನು ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮ ಪಾಪುಗೆ ದಿಂಬೆಲ್ಲ ಈ ಥರ ಹಾಕ್ಬಿಟ್ಟು ನಾನು ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೆ. ಅವನನ್ನ ರೂಮಲ್ಲಿ ಈ ಥರ ಮಲಗಿಸ್ಬಿಟ್ಟು ಅವ್ನು ದಬಾಕೊಂಡು ಇದ್ ಮಾಡ್ತಾ ಇರ್ತಾನೆ. ಸೊ, ಈ ಥರ ಅವನನ್ನು ಜಾಸ್ತಿ ಹೊತ್ತು ಒಬ್ಬನ್ನೇ ಬಿಡೋದಕ್ಕಾಗಲ್ಲ. ಏನಂದ್ರೆ ಮೂಗುನ ಕೆಳಗಡೆ ಕೊಟ್ಬಿಡ್ತಾನೆ. ಹಾಗಾಗಿ ಉಸಿರು ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವನನ್ನು ಹಾಗೆ ನೋಡ್ಕೊಂಡು ನಾನು ಕೆಲ್ಸನೂ ಕೂಡ ಮಾಡ್ಕೊಂತಾ ಇದ್ದೆ. ಇವಾಗೆಲ್ಲ ಹೀಗೇನೆ. ಸೊ, ಒಂದ್ ಕಡೆ ಕೆಲ್ಸ ಆಗ್ತಾ ಇರುತ್ತೆ, ಒಂದ್ ಕಡೆ ಅವನನ್ನ ನೋಡ್ಕೊಂತಾ ಇರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಅಟ್ ಎ ಟೈಮ್. ಸೊ, ಹಾಗೇನೆ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಅವನ ಅಂದ್ರೆ ಸುಮ್ನೆ ಆಟ ಆಡ್ಕೊಂಡಿದ್ದ. ಏನು ಅಳ್ತಾ ಇರ್ಲಿಲ್ಲ. ಸೊ, ಎದ್ದು ಸ್ವಲ್ಪ ಹೊತ್ತಾಗಿತ್ತು. ಹಾಗೆ ಅವನು ಈ ಥರ ಅಂದರೆ ದಿಂಬ್ಗಳನ್ನ ಪ್ರೊಟೆಕ್ಟ್ ಕೊಟ್ಟು ಅವನಿಗೆ ಮಲಗಿಸಿದ್ದೆ. ಅಷ್ಟರಲ್ಲಿ ನಾನಿ ಬಂದರು. ಸೊ, ನೋಡ್ತಾ ಇರ್ಬೋದು ಇದು ನಮ್ಮ ಪಾಪುದು ಇವತ್ತಿನ ಔಟ್‌ಫಿಟ್ಟು. ಸೊ, ಅವನಿಗೆ ಹೆಸರಿಡ್ಬೇಕು ಅಂದಾಗ ಹೊಸ ಬಟ್ಟೆ ಬೇರೆ ಹಾಕ್ಬೇಕಲ್ವಾ? ಹಾಗೆ ಅವನಿಗೆ ಈ ಹೊಸ ಬಟ್ಟೆನ ನಾನು ಶಾಪ್ ಮಾಡ್ಕೊಂಡ್ ಬಂದಿದ್ದೆ. ಸೊ, ವೈಟ್ ಅಂಡ್ ಬ್ಲೂ ಕಲರು ನಂಗೆ ತುಂಬಾನೇ ಇಷ್ಟ ಆಯಿತು. ನಮ್ಮ ಪಾಪುಗೆ ಈ ಥರ ಡ್ರೆಸ್ಸು ನಂಗೆ ಈ ಥರ ಡ್ರೆಸ್‌ಗಳೆಲ್ಲ ಹಾಕಬೇಕು ಅನ್ನೋದು ತುಂಬಾ ಇಷ್ಟ ಆಯಿತು. ಸೊ, ಬಾಯ್ ಬೇಬಿಗೆ ಹಾಕಬೇಕು ಅಂತ ಕ್ಯೂಟಿಗೆ ಹಾಕಿಲ್ಲ, ರುದ್ದಿಗೆ ಹಾಕ್ತಾ ಇದ್ದೆ. ಸೊ, ಹುಡುಗರು ಡ್ರೆಸ್ಸೇ ಚೆನ್ನಾಗಿ ಸೂಟ್ ಆಗುತ್ತಲ್ವಾ ಹುಡುಗರಿಗಿಂತ. ಸೊ, ಹಾಗಾಗಿ ನನ್ನ ಮಗನಿಗೆ ಫಸ್ಟ್ ಟೈಮ್ ಈ ಥರ ಡ್ರೆಸ್ ಹಾಕ್ತಾ ಇದ್ದೀನಿ. ಒಂಥರ ಖುಷಿ ಇದೆ. ಹಾಗೇನೆ ಇಲ್ಲಿ ಬಂದು ಅನಿ ಎಲ್ಲ ಪೂಜೆಗೆಲ್ಲ ಸಾಮಾನು ತಗೊಬಂದಿದ್ರು. ಅಂದರೆ ಎಲೆ, ಹೂವು, ಬಾಳೆಹಣ್ಣು ಎಲ್ಲ ತಗೊಬಂದಿದ್ರು. ಪೂಜೆ ಕೂಡ ಮಾಡಬೇಕು. 3 ಮಂತ್ಸ್ ಆಗಿತ್ತಲ್ವಾ ಹಾಗಾಗಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವಿವತ್ತು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಸೊ, ದೇವಸ್ಥಾನ ಯಾವುದಂದ್ರೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಫಸ್ಟ್ ಮನೇಲಿ ಪೂಜೆ ಮಾಡಿ ಹೋಗಬೇಕು. ಸೊ, ನಾವು ಯಾವಾಗಲೂ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೇಲಿ ಫಸ್ಟ್ ಪೂಜೆ ಮಾಡಿ ಮನೇಲಿ ದೀಪ ಅಂಟಿಸ್ಬಿಟ್ಟು ಆಮೇಲೆ ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಫುಲ್ ವಿಡಿಯೋ ಶೇಕ್ ಮಾಡಿದ್ದಾಳೆ. ಸೊ, ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸ ರೆಡಿ ಮಾಡ್ತಾ ಇದ್ದೆ. ಅವಳು ವಿಡಿಯೋ ಮಾಡ್ತಾ ಇದ್ಲು. ಫುಲ್ ಎಲ್ಲ ಕೈಯೇನೋ ಅಲ್ಲಾಡಿಸ್ಬಿಟ್ಟಿದ್ಲು. ಹಾಗಾಗಿ ಅದೊಂದು ಚೂರು ವಿಡಿಯೋ ಶೇಕ್ ಆಗಿದೆ. ಹಾಗೇನೆ ಇಲ್ಲಿ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಎಲೆನ ಬಂದ್ಬಿಟ್ಟು ಫಸ್ಟ್ ಎಲ್ಲ 3 ಎಲೆನ ಇಡ್ತಾ ಇದ್ದೆ. 3 ಎಲೆನ ಇಡ್ತಾ ಇದ್ದೆ. ಆಮೇಲೆ ಯಾರೋ ಹೇಳಿದ್ರು 3 ಎಲೆನ ಇಡಬಾರ್ದು ಅಂತ. ಇವಾಗ ಅಪ್‌ಗ್ರೇಡ್ ಆಗ್ಬಿಟ್ಟು 5 ಎಲೆಗೆ ಬಂದಿದ್ದೀನಿ. ಸೊ, 5 ವೀಳ್ಯದೆಲೆನ ಇಡ್ತೀನಿ. ನಾವು ಕಳ್ಸಕ್ಕೆ ಕಾಯೆಲ್ಲ ಇಡಲ್ಲ. ಜಸ್ಟ್ ವೀಳ್ಯದೆಲೆ ಅಷ್ಟೇ ಇಡ್ತೀನಿ. ಸೊ, ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ, ಹಾಯ್ ಫ್ರೆಂಡ್ಸ್. ಸೊ, ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸೊ, ಪೂಜೆಗೆ ರೆಡಿ ಮಾಡಿಕೊಂಡು ಹಾಗೆ ನಾನು ಕೂಡ ರೆಡಿ ಆಗಿದ್ದೀನಿ. ಹಾಗೆ ಕ್ಯೂಟಿ ಸೊ, ಕ್ಯೂಟಿ ಕೂಡ ರೆಡಿ ಆಗಿದ್ದಾಳೆ. ಇವತ್ತು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀವಿ. ಹಾಗೆ ಅವಳು ಸಾಗರ್ ಜಡೆ ಹಾಕೊಂಡು ಹೂವು ಎಲ್ಲ ಹೊಡ್ಕೊಂಡು ರೆಡಿ ಆಗಿದ್ದಾಳೆ. ಸೊ, ಹಾಯ್ ಮಾಡು.
ಸೊ ಹಾಗೇನೆ ಕ್ಯೂಟ್ ರುದ್ದಿ ಕೂಡ ರೆಡಿ ಆಗಿದ್ದಾಳೆ, ಅವ್ರ ಅತ್ತೆ ಮನೆಗೆ ಹೋಗಿದ್ದಾಳೆ. ನಾನಿವತ್ತು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಇದು ಸ್ಯಾರಿ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಕ್ಯೂಟ್ ಇದು ಕ್ಯೂಟ್ ಇದು ನಾಮಕರಣ ಟೈಮಲ್ಲೇ ತೊಗೊಂಡಿದ್ದು, ಹೆಸರಿನ ಟೈಮಲ್ಲಿ ಈ ಸ್ಯಾರಿ ತೊಗೊಂಡಿದ್ದು ನಾನು. ಅದಾದಮೇಲೆ ಒಂದು 2 ಟೈಮ್ಸ್ ಹಾಕ್ಕೊಂಡು ಮತ್ತೆ ಇವತ್ತೇ ಹಾಕೋತಾ ಇದ್ದೀನಿ. ಸೊ ಆರೆಂಜ್ ಕಲರು. ಸೊ ಬಾರ್ಡರ್ ಎಲ್ಲ ಈ ಥರ ಬಂದಿದೆ, ಆದರೆ ಬ್ಲೌಸ್ ಸ್ವಲ್ಪ ಟೈಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಇವಾಗ ಅದನ್ನು ಸ್ಟಿಚ್ ಎಲ್ಲ ಬಿಚ್ಕೊಂಡು ಮತ್ತೆ ಹಾಕೊಳ್ಳೋಕಾಯ್ತು. ಇವಾಗ ಯಾವುದೂ ಬಟ್ಟೆ ಫಿಟ್ ಆಗ್ತಾ ಇಲ್ಲ, ಸ್ವಲ್ಪ ದಪ್ಪ ಆಗಿದ್ದೇನೆ ಅಲ್ವಾ. ಸೊ ಎಲ್ಲ ಬಟ್ಟೆನೂ ಟೈಟ್ ಆಗ್ತಾಯಿದೆ. ಕ್ಯೂಟಿಗೆ ಅವ್ರ ಅಪ್ಪಗೆ ನನಗೆ ಕಾಮಿಡಿ ಮಾಡೋದೇ ಆಗುತ್ತೆ, ಸೊ ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ. ಸೊ ಎನಿವೆ ಇವಾಗ ಮನೇಲಿ ಪೂಜೆ ಮಾಡಬೇಕು, ಎಲ್ಲ ರೆಡಿ ಆಗಿದೆ. ಸೊ ಪೂಜೆ ಒಂದು ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಪಾಪಗೆ 3 ಮಂತ್ಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಒಂದು 4 ಡೇಸ್ ಇದೆ. ಸೊ ಈ ಮಂತ್ 15ಗೆ ಅವನಿಗೆ 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ, ಸಾರಿ. ಸೊ ಅದ್ರ ಒಳಗಡೆ ಹೆಸರು ಇಟ್ಕೊಂಡು ಬರಬೇಕು ಅಂದ್ಬಿಟ್ಟು 3 ಮಂತ್ಸ್ ಒಳಗಡೆ ಹೆಸರು ಇಡ್ಬೇಕಂತೆ, ಇಲ್ಲಾಂದರೆ 5 ಮಂತ್ಸ್ ಆದಮೇಲೆ ಇಡಬೇಕಂತೆ. ಹಾಗಾಗಿ ಏನು ಮಾಡೋಣ, ಇನ್ನು ಲೇಟ್ ಆಗುತ್ತೆ. ಸೊ ಅಷ್ಟೊತ್ತು ತನಕ ನಾವು ಚಿನ್ನು, ಬಂಗಾರಿ, ಮುದ್ದು ಇದೇ ಥರ ಕರಿಬೇಕಾಗುತ್ತೆ. ವಾಸ್ ಬೇಬಿ ಈ ಥರದೇ ಕರ್ಕೊಂಡಿದ್ದೀವಿ. ನಮ್ಮ ವೃದ್ಧಿ ಬಂದ್ಬಿಟ್ಟು ಮುದ್ದು ಕೃಷ್ಣ ಅಂತ ಕರೀತಾಳೆ. ಸೊ ಈ ಹೆಸರನ್ನ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಏನು ಮಾಡೋಣ, ಸೊ ನೇಮ್ ಇಟ್ಕೊಬರೋಣ ಇವತ್ತು ಹೋಗ್ಬಿಟ್ಟು ಅಂದ್ಬಿಟ್ಟು. ಸೊ ಇವತ್ತು ಡೇ ಕೂಡ ಚೆನ್ನಾಗಿದೆಯಲ್ಲ, ಮಂಡೇ, ಹಾಗೆ ಇವತ್ತು ದ್ವಾದಶಿ ಇದೆ. ಸೊ ಹೋಗಿ ಇವತ್ತೇ ಹೆಸರಿಟ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹೆಸರಿಟ್ಕೊಂಡು ದೇವಸ್ಥಾನಕ್ಕೆ, ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇಬ್ರಿಗೂ ಅಲ್ಲೇ ಹೋಗಿ ಹೆಸರಿಟ್ಟಿರೋದು. ಸೊ ಸಿಂಪಲ್ ಆಗಿ ಹೋಗಿ ಪ್ರಸಾದ. ಸೊ ಕ್ಯೂಟಿ ಹೇಳ್ತಾ ಇದ್ದಾಳೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಸಾದ ಎಲ್ಲ ಮಾಡಿದ್ವು ಅಲ್ಲಿ, ಅದನ್ನೇ ಹೇಳ್ತಾ ಇದ್ದಾಳೆ, ಪ್ರಸಾದ ಸೊ ಹಾಗೆ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು. ಫಸ್ಟ್ ಮನೇಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಸೊ ದೇವಸ್ಥಾನ ಇರೋದು ತುಂಬ ದೂರ, ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ 50 ಕಿಲೋಮೀಟರ್ ಆಗುತ್ತೆ. ಸೊ ಬೆಂಗಳೂರಿಂದ ಸ್ವಲ್ಪ ಆಚೆ ಇರುತ್ತೆ ದೇವಸ್ಥಾನ. ಸೊ ಅಲ್ಲಿ ಕೂಡ ಹೊರಡ್ಬೇಕು, ಆಲ್ಮೋಸ್ಟ್ ಟೈಮ್ ಆಗ್ತಾ ಇದೆ. ನಾವು ಎಷ್ಟೇ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂದ್ಕೊಂಡ್ರು ಇವಾಗ ಕೆಲಸ ಬೇಗ ಸಾಗ್ತಾ ಇಲ್ಲ. ಸೊ ಆ ಕಡೆ ಪಾಪು ನೋಡಿಕೊಂಡು ಈ ಕಡೆ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ 3 ಮಂತ್ಸಿಂದ ನಾನು ಪೂಜೆನೂ ಕೂಡ ಮಾಡಿರಲಿಲ್ಲ. ಸೊ ಇವತ್ತೇ ಪೂಜೆ ಮಾಡ್ತಾ ಇರೋದು, ಅದಕ್ಕೆ ಸ್ವಲ್ಪ ಸಡಗರ ಅಂತಲೇ ಹೇಳ್ಬೋದು. ನನಗೆ ಪೂಜೆ ಇದೆಲ್ಲ ಮಾಡೋದು ಅಂದರೆ ಸ್ವಲ್ಪ ಇಷ್ಟ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಪೂಜೆ, ಆದರೆ ರೆಡಿ ಆಗೋದಕ್ಕೆಲ್ಲ ತುಂಬ ಟೈಮ್ ತಗೋತೀನಿ. ಸೊ ಬೇಗ ಎದ್ದು ಆಗಲ್ಲ, ರೆಡಿ ಆಗೋದಕ್ಕೆ ಆಲ್ಮೋಸ್ಟ್ ತುಂಬಾ ಟೈಮ್ ತಗೋತೀನಿ. ಹಾಗೇನೆ ಕೂದಲು ಸ್ವಲ್ಪ ವೆಟ್ಟಿತ್ತು, ಹಾಗೇನೆ ಕೂದಲು ಡ್ರೈ ಆದಮೇಲೆ ವಾಶ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಬಿಟ್ಕೊಂಡಿದ್ದೀನಿ. ಇನ್ನೆಲ್ಲ ರೆಡಿ ಆಗಿದ್ದೀನಿ, ಇಬ್ಬರಿಗೂ ರೆಡಿ ಮಾಡಿದ್ದೀನಿ. ನಮ್ಮ ಬಾಸ್ ಬೇಬಿ ಅಂತೂ ಸೂಪರಾಗಿ ರೆಡಿ ಆಗಿದ್ದಾನೆ. ನನ್ನ ಮಗ ಇರ್ತೀನಿ ಇವತ್ತು ಹೊಸ ಡ್ರೆಸ್ಸಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ, ಸೂಟಲ್ಲಿ. ಸೊ ಅವ್ರಿಗೂ ಕೂಡ ರೆಡಿ ಮಾಡಿ ಇವಾಗ ಪೂಜೆ ಮಾಡಿಬಿಟ್ಟು ಬೇಗ ಹೊರಡ್ಬೇಕಾದ್ರೆ ನಾನು ಮತ್ತೆ ಸಿಗ್ತೀನಿ. ಹಾಗೆ ಪೂಜೆ ಆದಮೇಲೆ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಇದು ದೇವ್ರ ಮನೇಲಿ ನಾನು ರೆಡಿ ಮಾಡಿರೋದು. ಹಾಗೆ ಪೂಜೆ ಕೂಡ ಎಲ್ಲ ಮುಗಿದಿದೆ. ಸೊ ನಾನು ಸಿಂಪಲ್ಲಾಗಿ ಪೂಜೆ ಮಾಡೋದು. ಅಂದರೆ ನನ್ನ ಮನಸ್ಸಿಗೆ ಯಾವ ಥರ ಖುಷಿ ಕೊಡುತ್ತೆ ನಾನು ಆ ಥರ ಪೂಜೆ ಮಾಡ್ತೀನಿ. ಸೊ ಪೂಜೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಿಗೆ ಯಾವ ಥರ ಖುಷಿ ಕೊಡುತ್ತೆ ಆ ಥರ ಮಾಡಿದರೆ ಸಾಕು. ನಮ್ಗೆ ಇಷ್ಟ ಆಗಬೇಕಷ್ಟೇ. ಸೊ ನನಗೆ ನಾನು ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಪೂಜೆ ಎಲ್ಲ ಮಾಡಿ ಮುಗೀತು. ಸೊ ಇವಾಗ ಏನಿದ್ರು ಹೊರಡೋದೆ, ಅದೇ ಬಂದ್ಬಿಟ್ಟು ಸ್ವೀಟ್ ತರೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಬಂದಿರ್ತಾರಲ್ಲ ಅವ್ರಿಗೆಲ್ಲರೂ ಕೊಡೋದಕ್ಕೆ ಅಂದ್ಬಿಟ್ಟು ಸ್ವೀಟ್ ತೊಗೊಬ ಅಂತ ಹೇಳಿದೆ. ಮೇ ಬಿ ಲಡ್ಡು ಏನಾದರೂ ತೊಗೊಂಬ ಅಂತ ಹೇಳಿದೆ. ಸೊ ಅನಿಗೂ ಫೇವ್ರೆಟ್ ಲಡ್ಡು, ನನಗೂ ಫೇವ್ರೆಟ್ ಲಡ್ಡು. ಸೊ ಹಾಗಾಗಿ ಲಡ್ಡು ತೊಗೊಂಬರೋದಕ್ಕೆ ಹೋಗಿದ್ದಾರೆ ಹೊರಗಡೆ. ಸೊ ಅವ್ರು ಬಂದಮೇಲೆ ಹೊರಡೋದೇ ಆಲ್ಮೋಸ್ಟ್ 11 o'clock ಆಗ್ತಾಯಿದೆ. ಫುಲ್ ಟೈಮ್ ಆಗಿ ಹೋಗಿದೆ. ನಾವು ಇಲ್ಲಿಂದ ಇನ್ನೂ ಅಲ್ಲಿಗೆ ಹೋಗಿ ಅಲ್ಲಿಂದ ಪೂಜೆ ಸಾಮಾನು ತೊಗೊಂಡು ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಅದು ಬೇರೆ ವೆದರ್ ಬೇರೆ ಫುಲ್ಲು ಆಚೆ ನೋಡ್ತಾ ಇದ್ರೆ ಫುಲ್ಲು ಮೋಡ ಹಾಕೋಗಿದೆ, ಹಂಗೆ ಇರುತ್ತೆ. ಮತ್ತು ಮಳೆ ಬೇರೆ ಜಿರುಗ್ತಾ ಇದೆ. ಸೊ ನೋಡೋಣ ಹೇಗೋ ಅಲ್ಲಿ ನಾವು ಹೋಗಿ ಬರೋ ತನಕ ಜಾಸ್ತಿ ಮಳೆ ಇಲ್ಲ ಅಂದರೆ ಸಾಕು, ಆರಾಮಾಗಿ ಹೋಗ್ಬಿಟ್ಟು ಬರ್ತೀವಿ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಎಲ್ಲ ಬಂದರೆ. ಹಾಗೆ ಆನ್ ದ ವೇ ಕ್ಯಾಲ್ಪುರಮ್ಗೆ ಹೋಗೋ ರೋಡಲ್ಲೇನೆ ಫ್ರೆಶ್ ಆಗಿ ಹೂವು ನೋಡಿದ್ವು. ಸೊ ಹೂವು ದೇವಸ್ಥಾನಕ್ಕೆ ತೊಗೊಳ್ಬೇಕಲ್ವಾ, ಹಾಗಾಗಿ ಹೂವು ತೊಗೊಳ್ಳೋಣ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೂವು. ಸೊ ಹೂವು ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವು. ಸೊ ಹೂವು ಬಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಒಂದು ಮೊಳಕ್ಕೆ 30 ರುಪೀಸ್. ಆದರೆ ಇಲ್ಲಿ ಬಂದ್ಬಿಟ್ಟು ಒಂದು ಕುಚ್ಚಿಗೆ 150 ರುಪೀಸ್. ಆದರೆ ಬಾರ್ಗಿನ್ ಮಾಡ್ಬೋದು, ಬಾರ್ಗಿನ್ ಮಾಡಿದ್ರೆ ಕಮ್ಮಿ ಕೊಡ್ತಾರೆ, ಇಲ್ಲಾಂದ್ರೆ ಅವ್ರು ಕೇಳಿದಷ್ಟೇ ಕೊಡಬೇಕು. ಸೊ ನಾವು ಬಾರ್ಗಿನ್ ಮಾಡಿಬಿಟ್ಟು 120 ರುಪೀಸ್ ಕೊಟ್ಟು. ಸೊ ತುಂಬ ಫ್ರೆಶ್ ಆಗಿತ್ತು ಹೂವು ಕೂಡ. ಸೊ 2 ಕುಚ್ಚು ತೊಗೊಂಡ್ವು. ಸೊ ನಮ್ಮ ಮನೆಗೂ ಅಲ್ಲಿಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ. ಸೊ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಮೇ ಬಿ ಅವ್ರಿಗೆ ಅಂದರೆ ಅವರು ಮಾರ್ಕೆಟ್ ಇಲ್ಲ ಅಂತ ತರೋದಕ್ಕೆಲ್ಲ ಮೇ ಬಿ ಅಷ್ಟು ಆಗ್ಬೋದೇನೋ.
ಶಿಪ್. ಸೊ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ದೇವಸ್ಥಾನ ಹಿಂದೆ ಇರೋದಿದ್ದು. ಸೊ ವಿಳ್ಯದೆಲೆ ಗಿಡ ಕೂಡ ಹಾಕಿದ್ದಾರೆ. ನೋಡಿ ಎಷ್ಟು ವಿಳ್ಯದೆಲೆ ಬಿಟ್ಟಿದೆ. ಅದರ ಬಲ್ಲೆ ಎಲ್ಲ ಚಿಕ್ಕ ಚಿಕ್ಕದಿದೆ. ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ. ಹಾಗೇನೆ ಕ್ಯೂಟಿನು ನಾನು ನೋಡೋಣ ಏನೇನಿದೆ ಅಂತ ಹಿಂದೆ ಹೋಗಿದ್ವು. ಅಲ್ಲಿ ನೋಡಿ ಒಂದು ಮೆಣಸಿನಕಾಯಿ ಗಿಡ. ಸೊ ಅದು ಆ ಎಲೆ ಎಷ್ಟಿದೆಯೋ ಅಷ್ಟು ಕಾಯಿ ಬಿಟ್ಟಿದೆ. ಸೊ ಎಲ್ಲ ಬ್ಲಾಕ್ ಕಲರ್ ಆಗಿ ಫುಲ್ ಕಾಯಿ ಬಿಟ್ಟಿದೆ. ಹಾಗೇನೆ ಅಲ್ಲೇನೆ ಸೇವಂತಿಗೆ ಗಿಡ ಹಾಕಿದ್ರು. ಸೊ ಅದನ್ನು ಕೂಡ ತಗೊಂಡಿದ್ದೆ. ಸೊ ಎಷ್ಟೊಂದು ಬಿಟ್ಟಿದೆ ನೋಡಿ. ಎಲ್ಲ ಇವಾಗ ಆಗ್ತಾ ಇರೋದು. ಇನ್ನೂ ಅದು ಹೂವು ಅಷ್ಟು ಬಿಟ್ಟಿಲ್ಲ. ಇವಾಗೆಲ್ಲ ಆಗ್ತಾ ಇದೆ. ಸೊ ಹಾಗೇನೆ ದೇವಸ್ಥಾನದ ಒಳಗಡೆ ಬಂದು ಹನಿಕ್ ಬಂದ್ಬಿಟ್ಟು ದೇವ್ರ ಬಾಗಿಲಿಗೆಲ್ಲ ಹೂವು ಎಲ್ಲ ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ನಾವೆಲ್ಲ ಈ ಕಡೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಂದರೆ ಪೂಜೆ ಒಳಗಡೆ ಕೊಡೋದಕ್ಕೆ. ಸೊ ಆ ತಟ್ಟೆಗಳಿಗೆಲ್ಲ ಜೋಡಿಸಿ ಇಡ್ತಾ ಇದ್ವಿ. ನಾವೇನೇನು ತಂದಿದ್ವು ಪೂಜೆ ಸಾಮಾನು ಅದನ್ನೆಲ್ಲ ಎತ್ತಿ ಇಡ್ತಾ ಇದ್ವು. ಸೊ ಫಸ್ಟು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಇಲ್ಲೇ ಹೆಸರಿಡೋಣ ಅಂತ. ಇದು ನಮ್ಮ ಮನೆ ದೇವ್ರ ದೇವಸ್ಥಾನ. ಸೊ ನಮ್ಮ ಮನೆ ದೇವ್ರ ದೇವಸ್ಥಾನ ಲಾಸ್ಟ್ ಟೈಮೇನೆ ಫುಲ್ ತೋರಿಸಿದ್ದೀನಿ. ಸೊ ನಾನು ಆ ವಿಡಿಯೋನ ಹಾಕ್ತೀನಿ, ಐ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ನೀವು ನೋಡ್ಬೋದು ಫುಲ್ ಕಂಪ್ಲೀಟಾಗಿ ದೇವಸ್ಥಾನ ಎಲ್ಲ ತೋರಿಸಿದ್ದೀನಿ. ಸೊ ನಮ್ಮ ಮನೆ ದೇವ್ರ ದೇವಸ್ಥಾನ ರಾಮೇಶ್ವರ. ಸೊ ಇಲ್ಲಿ ಬಂದು ನೋಡಿ ನಮ್ಮ ಬಾಸ್ ಬೇಬಿ. ಸೊ ಮಲ್ಕೊಂಡಿದ್ದಾನೆ. ಅವ್ರ ಅತ್ತೆ ಹತ್ರ ಇದ್ದಾನೆ. ಸೊ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಲ್ಲ, ಹಾಗಾಗಿ ಅವ್ರ ಅತ್ತೆ ಹತ್ರ ಇದ್ದ. ಇಲ್ಲಿ ನೋಡಿ ರುದ್ದಿನ ಅವಳು ಎಕ್ಸ್ಟ್ರಾ ಪೂಜೆ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಹಾಗೆ. ಸ್ವಾಮಿ ಮಾಡು. ಅದು ಓಂ ನಮ ಶಿವ ಮಾಡ್ತಾ ಅವಳೆ ಎಲ್ಲ ಚಿತ್ತಿ ಮಾಡು 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 ಮಾಡು. ಚಾವಿ ಮುಕ್ಕು ಮುಕ್ಕು ಎಡಕೈ ಮುಕ್ಕು ಹಿಂಗೆ ಮುಕ್ಕು. ಓಂ ನಮ ಶಿವಾಯ ಅಂತ ಇರ್ತವೆ. ಮೇಡಮ್ ಚಾವಿ ಮುಕ್ಕು 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 ಚಾವಿ ಮುಕ್ಕು ಕೊಡಿಲ್ಲ ಅದೇನು ಹೋಗಲ್ಲ. ಇಲ್ಲಿ ಕೂಚ ಬೈ ಸ್ವಾಮಿ ಹತ್ರ. ಇದು ಮಾಡ್ದ ಚಾಮಿ ಮಾಡ್ದ ಓಂ ನಮ ಶಿವಾಯ ಮಾಡ್ದ. ಅಲ್ಲಲ್ಲ ಅಲ್ಲಿ ಮಾಡೋದು. ಅಲ್ಲೇ ಅಲ್ಲೇ ಅಲ್ಲೋಡ ಅಲ್ಲಿ ಒಳಗಡೆ ಒಳಗಡೆ. ಸೊ ನಾವೆಲ್ಲ ಒಳಗಡೆ ಪೂಜೆ ಮಾಡ್ತಾ ಇದ್ರೆ ನನ್ನ ಮಗಳು ನೋಡಿ ಹೊರಗಡೆ ಬಂದು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಅವರಪ್ಪ ಅದನ್ನ ವಿಡಿಯೋ ಮಾಡ್ಕೊತಾ ಇದ್ರು. ಮಾಡ್ದ ಸೊ ನಮ್ದು ಪೂಜೆ ಎಲ್ಲ ಆಯ್ತು. ಹಾಗೆ ಪಾಪನ ಗರ್ಭಗುಡಿ ಒಳಗೆ ಕೊಟ್ಟು ನಮಸ್ಕಾರ ಮಾಡಿಸ್ಬೇಕು ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೇನೆ ಪಾಪುಗೆ ಅಲ್ಲಿ ನಮಸ್ಕಾರ ಮಾಡಿಸಾದ್ಮೇಲೆ ಹೆಸರಿಡೋಣ ಅಂತ. ಸೊ ಹಾಗೆ ಕಿವಿಲಿ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಇವರು ವಸತಿ ಸೋದರ ಮಾವ ಆಗಬೇಕು. ಹಾಗೆ ಸೋದರ ಮಾವ ಕಿವಿಯಲ್ಲೇ ಫಸ್ಟ್ ಹೆಸರು ಹೇಳ್ಬೇಕಂತೆ. ಹಾಗೆ ಫಸ್ಟ್ ಅವ್ರ ಹೆಸರು ಹೇಳಿದ್ದು ಏನಂದ್ರೆ ವಿಹಾನ್ ಅಂತ. ನಾವು ಪಾಪು ಹೆಸರು ಬಂದ್ಬಿಟ್ಟು ವಿಹಾನ್ ಅಂತ ಇಟ್ಟಿದ್ದೀವಿ. ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು 3 ಮಂತ್ಸ್ ಒಳಗಡೆ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತೀನಿ, ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಅನ್ಕೊಂಡಿದ್ದೆ. ಅದು ಕೂಡ ಆಯ್ತು. ಫೈನಲಿ ಹೆಸರಿಟ್ಟಿದ್ದು ಕೂಡ ಆಯ್ತು. ಸೊ ಈ ವಿಡಿಯೋ ಇಷ್ಟೇನೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.